ಈಗ ಇನ್ನೊಂದು ಗಿಡ ಯೂಟ್ರಿಕ್ಯುಲೇರಿಯಾ ಗಿಬ್ಬ. ಓಕೆ, ನೀರಲ್ಲಿ ಬೆಳೆಯೋ ಯೂಟ್ರಿಕ್ಯುಲೇರಿಯಾ ಇದು. ಸ್ವಲ್ಪ ತೇಲ್ತದೆ ಮತ್ತು ಸ್ವಲ್ಪ ಕಾಮನ್ನೇ. ಮತ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡು. ಬುಡದಲ್ಲಿ ಬ್ಲ್ಯಾಡರ್ ಅಂತ ಇರ್ತದೆ. ಇದಕ್ಕೆ ಬ್ಲ್ಯಾಡರ್ ವಾಟ್ ಅಂತಲೂ ಕರೀತಾರೆ. ಅದು ಸಣ್ಣ ಸಣ್ಣ ಪೌಚ್ ಇದ್ದಾಗಿರ್ತದೆ. ಅದು ನೀರಲ್ಲಿರೋ ಸಣ್ಣ ಸಣ್ಣ ಕ್ರಿಮಿ ಎಲ್ಲ ಆ ನೀರಿನ ಆ ಬ್ಲ್ಯಾಡರ್ ಒಳಗೆ ಹೋದಾಗ ಅದನ್ನು ಡೈಜೆಸ್ಟ್ ಮಾಡ್ತದೆ. ಓಕೆ, ಅಂದರೆ ಕಾರ್ನಿವರಸ್ ಮಾಂಸಾಹಾರಿ ಯೂಟ್ರಿಕ್ಯುಲೇರಿಯಾ. ರೆಟಿಕ್ಯುಲೇಟಮ್ ನಿನ್ನೆ ನೋಡಿದ್ವಲ್ಲ, ಇದು ಇನ್ನೊಂದು ಯೂಟ್ರಿಕ್ಯುಲರ್, ನೀರು ಒಳಗೆ ಬರೋದು, ಕೊಳಕು ನೀರಲ್ಲೆಲ್ಲ ಬರ್ತದೆ. ಇದು ಸ್ವಲ್ಪ ಹಾಳಾಗಿರೋದು ಜಾಗನೇ ಇದು. ಹಾಳಾಗಿದ್ದೇನು ಅಂದರೆ ಪ್ಲ್ಯಾಸ್ಟಿಕ್ಕು ಎಲ್ಲ ಬಿಸಾಕಿದ್ದಾರೆ ಜನ, ಕೊಳಕೆಲ್ಲ. ಯಾಕೆಂದರೆ ಸಿಟಿ ಬಂತು ಹತ್ತಿರ, ಹಿಂದ್ಗಡೆ ಕಾಣ್ತಾರೆ ನೋಡಿ ಅಪಾರ್ಟ್ಮೆಂಟ್ ಎಲ್ಲ. ಓಕೆ, ಸೊ ಈ ಥರ ಕೊಳಕಾಗಿ ಹಾಳಾಗುವಂಥಲ್ಲೂ ಕೂಡ ಯೂಟ್ರಿಕ್ಯುಲೇರಿಯಾ ಗಿಬ್ಬ ಒಂದು ಉಂಟು, ಕಾರ್ನಿವರಸ್ ಪ್ಲಾಂಟ್. ಇದು ಅಕ್ವೇರಿಯಮೆಲ್ಲ ಸಾಕ್ಬೋದು ಸುಲಭ, ಕಾಮನ್ ಮತ್ತು. ಓಕೆ, ಮತ್ತು ಇದೊಂದು ಆಯ್ತಲ್ಲ, ಇದೊಂದು ಇಟ್ಕೋ. ಇನ್ನೊಂದು ಎಲ್ಲ ತೋರಿಸಿದೆಯಲ್ಲ ಈಗಷ್ಟೇ, ಎಲ್ಲಿದೆ ಇದು? ಇದು ಅದ್ರ ಒಟ್ಟಿಗೆ ಯಾವುದು ಇಸಾಕ್ನೆ? ಇದು ಯೂಟ್ರಿಕ್ಯುಲೇರಿಯಾ ಗಿಬ್ಬ. ಎರಡು ಹೂ ಆಗಿದೆಯಾ ಕೆಳಗಡೆ ಕಾಣ್ತಾ? ಇನ್ನೊಂದು ಬುಡದಲ್ಲೊಂದಿದೆ. ಸೊ ಈ ಥರ ಜಾಗದಲ್ಲಿ ಬೆಳೆಯೋದು ಅದು. ಇದು ಹಾಳಾಗ್ತಿರೋ ಒಂದು ಕೆರೆ, ವೆಟ್ಲ್ಯಾಂಡು. ಒಳ್ಳೆ ಕುಡಿಯೋ ನೀರು ಭತ್ತ ಬೆಳೆಯುವಂಥ ಜಾಗ ತೆಕ್ಕೊಂಡು ಕಚ್ಚಡ ಬಿಸಾಕಿದಾಗ ಸ್ಲೋಲಿ ಹೀಗಾಗ್ತದೆ. ಇದು ಫುಲ್ ಹಾಳಾಗ್ತಾ ಉಂಟು. ಮತ್ತು ಬೇರೆ ಗಿಡ ಇದರಲ್ಲಿರೋದು ಇದು ಅನಿಂಫಾಯ್ಡಸ್ಸು, ಅದು ಬೆಳೆ ಹೂವು. ಅದು ಭಾರಿ ಚಂದದ್ದು, ಬ್ಯೂಟಿಫುಲ್ ಪ್ಲಾಂಟು, ಜೇನುಗಳೆಲ್ಲ ಬರ್ತದೆ. ಹಿಂದ್ಗಡೆ ಇರೋದೇನು ಪಂಡಾನಸ್ಸು ದೂರದಲ್ಲಿ. ಗಾಟ್ ಇಟ್? ಸೊ ಇದು ದಕ್ಷಿಣ ಕನ್ನಡದೊಂದು ಕೆರೆ, ಸ್ವಲ್ಪ ಆಕ್ವಾಟಿಕ್ 2-3 ಜಾತಿ ನೋಡಿದ್ವಿ ಈಗ.